ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಮ ಒಂದು ಬ್ಲಾಗ್ ಇದೆ ಅಂತಂದರೆ, ಸೊ ಬ್ಲಾಗ್ ಪೋಸ್ಟ್ಗಳನ್ನು ಡೈಲಿ ರೆಗ್ಯುಲರಾಗಿ ಹಾಕ್ತಿದ್ದೀರಾ ಅಂತಂದರೆ, ಸೊ ಟ್ರಾಫಿಕ್ ಬರ್ತಾ ಇಲ್ವಾ? 100% ಆಗಿ ಬರೋಲ್ಲ. ಯಾಕಂತಂದರೆ SEO 100% ಆಗಿ ನೀವು ನಂಬ್ಕೊಂಡು ಕೂತಿದ್ರಿ ಅಂತಂದರೆ 100% ಆಗಿ ನಿಮ್ಮ ಬ್ಲಾಗ್ಗೆ ಟ್ರಾಫಿಕ್ ಬರೋಕ್ಕೆ ಚಾನ್ಸ್ ಇಲ್ಲ. ಸೊ ನೀವು ಏನು ಮಾಡಬೇಕಂತಂದರೆ, ಗೂಗಲ್ನ ನಂಬ್ಕೊಂಡು ನೀವು ಬ್ಲಾಗ್ ಏನಾದರೂ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಇವತ್ತೇ ಮರ್ತು ಬಿಡಿ, ಚಾನ್ಸ್ ಇಲ್ಲ ಟ್ರಾಫಿಕ್ ಬರೋದಕ್ಕೆ. ಅಷ್ಟೇ 1, 2, 10, 15, 20 ಸೊ ಈ ರೀತಿ ಬರಬಹುದು ಅಷ್ಟೇ. ಇಲ್ಲ ಅಂತಂದರೆ 100% ಆಗಿ ಲಕ್ಷ ಗಂಟೆ ನಿಮಗೆ ಟ್ರಾಫಿಕ್ ಬರಬೇಕು ಅಂತಂದರೆ ನೀವು ಗೂಗಲ್ನ ನಂಬ್ಕೊಂಡು ಕೂತ್ಕೊಂಡ್ರೆ 100% ಆಗಿ ಆಗಲ್ಲ. ಸೊ ಹಾಗಂತಂದರೆ ನಮಗೆ ಟ್ರಾಫಿಕ್ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕು? ಸೊ ಈ ಒಂದು ಮೆಥಡ್ಸ್ಗಳನ್ನು ನೀವು ಫಾಲೋ ಮಾಡಿದ್ರಿ ಅಂತಂದರೆ ಗೂಗಲ್ಲೇ ನಿಮ್ಮನ್ನ ಹುಡ್ಕೊಂಡು ಏನು ಮಾಡುತ್ತಪ್ಪ ಅಂತಂದರೆ ಟ್ರಾಫಿಕನ್ನು ಕೊಡುತ್ತೆ. ಸೊ ಹಾಗಂತಂದರೆ ಯಾವ ಒಂದು ಸ್ಟೆಪ್ಸ್ಗಳು ಏನೇನಲ್ಲ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ನಾನಿವಾಗ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದನ್ನು ಒಂದು ನಿಮ್ಮ ಒಂದು ಬ್ಲಾಗಲ್ಲಿ ಇಂಪ್ಲಿಮೆಂಟೇಷನ್ ಮಾಡಿದ್ರಪ್ಪ ಅಂತಂದರೆ 100% ಆಗಿ ಟ್ರಾಫಿಕ್ ಅನ್ನೋದು ಸ್ವಲ್ಪನಾದರೂ ನೋಡೋದಕ್ಕೆ ಸಿಗುತ್ತೆ. ಸೊ 100% ಆಗಿ ನಾನು ಹೇಳಲ್ಲ, ಸ್ವಲ್ಪನಾದರೂ 100% ಅಂತಂದರೆ ಸ್ವಲ್ಪ 100% ಆಗಿ ಬರುತ್ತೆ. ಸೊ ಏನೇನದು? ಸೊ ಮೊದಲಿಗೆ SEOನ ಮರಿಬೇಡಿ. ಸೊ ಸ್ವಲ್ಪನಾದರೂ SEO ಮಾಡಿ. ಸೊ ಗೂಗಲಿಂದ, ಯಾಕಂತಂದರೆ ಗೂಗಲ್ಗೆ ಗೊತ್ತಾಗಬೇಕು ಸೊ ಇದರಲ್ಲಿ ಇದಿದೆ ಅಂತ. ಸೊ ಅದನ್ನು ಗೊತ್ತಾಗಬೇಕಂದ್ರೆ ನಾವೇನು ಮಾಡಬೇಕು? SEOನ ಮಾಡಬೇಕು. ಸೊ SEO ಜೊತೆಗೇ ಈ ಕೆಲಸಗಳನ್ನು ಮಾಡಿ. ಸೊ ಅದಾದ ಮೇಲೆ ಬ್ಯಾಕ್ ಲಿಂಕ್ಸ್ಗಳನ್ನು ಮಾಡಿ. ಸೊ ಬ್ಯಾಕ್ ಲಿಂಕ್ಸ್ ಮಾಡೋದ್ರಿಂದನೂ ಕೂಡ ನಿಮಗೇನಪ್ಪ ಅಂತಂದರೆ ಸ್ವಲ್ಪ ಮಟ್ಟಿಗೆ ಟ್ರಾಫಿಕ್ ಬರುತ್ತೆ. ಸೊ ನೆಕ್ಸ್ಟ್ ಮೇನ್ ಪಾಯಿಂಟ್ ಏನಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಬ್ಲಾಗಲ್ಲಿರುವಂಥ ಕಂಟೆಂಟ್ಗಳನ್ನು ಸ್ವಲ್ಪ ಶೇರ್ ಮಾಡಿ. ಸೊ ಶೇರ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇರುವಷ್ಟು ಟ್ರಾಫಿಕ್ಕು ಗೂಗಲಲ್ಲಿ ಇಲ್ಲ. ಸೊ ಅದಕ್ಕೋಸ್ಕರ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ನೀವೇನಪ್ಪ ಅಂತಂದರೆ ನಿಮ್ಮ ಬ್ಲಾಗ್ಗೆ ಟ್ರಾಫಿಕ್ ತೊಗೋಬೋದು. ಸೊ ಇನ್ ಕೇಸ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಶುರುವಾಯಿತು ಅಂತಂದರೆ ಆವಾಗ ಗೂಗಲೇ ಏನು ಮಾಡುತ್ತಪ್ಪ ಅಂತಂದರೆ ಇದರಲ್ಲೇನೋ ಒಂದು ಕಂಟೆಂಟ್ ಇದೆ. ಸೊ ಗೂಗಲ್ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸೊ ಟ್ರಾಫಿಕ್ ಬರ್ತಾ ಇತ್ತು ಅಂದರೆ ಟ್ರ್ಯಾಕ್ ಮಾಡ್ತಾ ಇದೆ. ಸೊ ಇದರಲ್ಲೇನೋ ಒಂದು ಒಳ್ಳೆ ಕಂಟೆಂಟ್ ಇದೆ ಅಂತ ಏನು ಮಾಡುತ್ತಪ್ಪ ಅಂತಂದರೆ ಅದನ್ನು ತೊಗೊಂಡೋಗೋದಕ್ಕೆ ಶುರು ಮಾಡುತ್ತೆ, ಅಂದರೆ ಮೇಲೆ ತೊಗೊಂಡೋಗೋದಕ್ಕೆ ಶುರು ಮಾಡುತ್ತೆ. ಸೊ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಿಕೊಳ್ಳಿ. ಸೊ ನೆಕ್ಸ್ಟ್ ಬರೋದು ಏನಂತಂದರೆ ಟೆಲಿಗ್ರಾಮ್. ಸೊ ಟೆಲಿಗ್ರಾಮಿಂದ ಎಷ್ಟು ನೀವು ಟ್ರಾಫಿಕನ್ನು ತೊಗೋಬೋದು ಅಂತಂದರೆ ತುಂಬ ತೊಗೋಬೋದು. ಸೊ ಬಟ್ ಏನಂತಂದರೆ ನಿಮಗೆ ಒಂದು ಗ್ರೂಪ್ ಇರಬೇಕು, ಚಾನಲ್ ಇರಬೇಕು, ಏನೋ ಒಂದು ಟೆಲಿಗ್ರಾಮಲ್ಲಿ ಇರಬೇಕು. ಸೊ ಅದರಲ್ಲಿ ಒಳ್ಳೆಯ ಒಂದು ಫಾಲೋವರ್ಸ್ ಇರಬೇಕು. ಸೊ ನೀವು ಯಾವುದರಿಂದನೂ ತೊಗೊಳ್ಳಿ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಬಟ್ ಏನಂತಂದರೆ ಫಾಲೋವರ್ಸ್ ಮೇಂಟೈನ್ ಮಾಡಬೇಕು ಅದರಲ್ಲಿ. ಸೊ ಟೆಲಿಗ್ರಾಮಲ್ಲಿ ಮೇಂಟೈನ್ ಮಾಡಿದ್ರಿ ಅಂತಂದರೆ 100% ಆಗಿ ನೀವು ಏನಂತಂದರೆ ಟ್ರಾಫಿಕನ್ನು ತೊಗೋಬೋದು. ಸೊ ಅದಕ್ಕೋಸ್ಕರ ಆದಷ್ಟು ಟೆಲಿಗ್ರಾಮಲ್ಲಿ ಫೋಕಸ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಬಂದಿದೆ ವಾಟ್ಸಪ್ ಚಾನಲ್, ಅದರಲ್ಲೂ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್, ಟ್ವಿಟ್ಟರಲ್ಲಿ ಮಾಡಿ, ಕೋರಾದಲ್ಲಿ ಮಾಡಿ. ಸೊ ಇದರಿಂದ ಏನಾಗುತ್ತಂತಂದರೆ ಜನರಿಗೆ ಗೊತ್ತಾಗ್ಬಿಡುತ್ತೆ. ಸೊ ಗೂಗಲ್ನ ನಂಬ್ಕೊಂಡು ಕೂತ್ಕೊಂಡ್ರೆ 100% ಆಗಿ ಬರೋಲ್ಲ. ಸೊ ಇದನ್ನೆಲ್ಲ ಫಾಲೋ ಮಾಡಿದ್ರಿ ಅಂದರೆ ಮಾತ್ರ ನಿಮಗೆ ಏನಂತಂದರೆ ಒಂದು ಟ್ರಾಫಿಕ್ ಗೂಗಲಿಂದನೂ ಬರೋದಕ್ಕೆ ಶುರು ಆಗುತ್ತೆ. ಸೊ ಈ ರೀತಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.